ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಆ 20ನೇ ಕಂತಿನ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಏನಪ್ಪ ಅದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. 19ನೇ ಕಂತು ಬಿಡುಗಡೆಯಾಗಿ ಈಗಾಗಲೇ ಸಾಕಷ್ಟು ಜನಕ್ಕೆ ಬಿಡುಗಡೆ ಆಗಿದೆ. 2ನೇ ಹಂತದಲ್ಲಿ ಬಿಡುಗಡೆಯಾಗಿ ಈಗ ಸುಮಾರು 70ರಿಂದ 80ರಷ್ಟು ಜನಗಳಿಗೆ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಸೊ ನಿಮಗೆಲ್ಲ 19ನೇ ಕಂತಿನ ಹಣ ಏನಾದರೂ ಸಿಕ್ಕಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಇನ್ನೂ ಬಂದಿಲ್ಲ ಅಂದರೂ ಸಹ ನಿಮ್ಮ ಒಂದು ಜಿಲ್ಲೆಯನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಇನ್ನೂ ಹಣ ಬಂದಿಲ್ಲ ಅಂತ ಮೆನ್ಷನ್ ಮಾಡಿ. ಸೊ ಇದರಿಂದಾಗಿ ಯಾರಿಗೆಲ್ಲ ನಿಮ್ಮ ಜಿಲ್ಲೆಯಲ್ಲಿ ಹಣ ಬಂದಿಲ್ವೋ ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ. ಹಾಗೆ ಹಣ ಸಿಕ್ಕಿದ್ರೂ ಸಹ ಒಂದು ಕಮೆಂಟಲ್ಲಿ ನಿಮ್ಮ ಒಂದು ಜಿಲ್ಲೆ ಹಾಗೂ ಯಾವತ್ತು ಹಣ ಬಂದಿದೆ ಅಂತ ತಿಳಿಸ್ಕೊಡಿ. ಹಾಗೆ ಇನ್ನು 20ನೇ ಕಂತಿನ ಬಗ್ಗೆ ಹೇಳೋದಾದರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನಿನ್ನೆ ಒಂದು ಚಿಕ್ಕಮಗಳೂರಲ್ಲಿ ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ 20ನೇ ಕಂತಿನ ಬಗ್ಗೆ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಇನ್ನು 3-4 ದಿವಸದಲ್ಲೇ ಈ ಒಂದು 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. 20ನೇ ಕಂತಿನ ಹಣ ಅಂದರೆ ಮಾರ್ಚ್ ತಿಂಗಳ ಹಣ ಆಗಿತ್ತು. ಅಂದರೆ ಕಳೆದ ಏಪ್ರಿಲಲ್ಲೇ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಈಗ ಮೇ ಎಂಡ್ ಆದರೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ವಲ್ಲ. ಸೊ ಅದಕ್ಕೆ ಮಾತೆ ಮೊದಲು ಪ್ರಶ್ನೆ ಕೇಳಿದಾಗ ಇನ್ನೊಂದು 3-4 ದಿವಸದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ 21ನೇ ಕಂತಿನ ಹಣನೂ ಸಹ ಬಿಲ್ಲೆಲ್ಲ ಆಗಲೇ ಪ್ರೋಸೆಸ್ ಆಗಿದೆ ಅಂತೆ. ಅದು ಕೂಡ ಇನ್ನೇನು ಆರ್ಥಿಕ ಇಲಾಖೆಯಿಂದ ಹಣ ಬಿಡುಗಡೆ ಆದರೆ ಅದನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗಾಗಲೇ 19ನೇ ಕಂತಿನ ಹಣ ಬಂದಿದೆ. ಇನ್ನು 20ನೇ ಕಂತಿನ ಹಣ ಏನಾದರೂ ಇದೇ ತಿಂಗಳು 3-4 ದಿವಸದಲ್ಲಿ ಇದೇ ತಿಂಗಳು ಅಂದರೆ ಇನ್ನೇನು ಮುಗಿತಾ ಬಂತು. ಇನ್ನೊಂದು 3-4 ದಿವಸ ಅಂದರೆ ಜೂನ್ ಮೊದಲನೇ ವಾರದಲ್ಲೇ ಖಂಡಿತವಾಗೂ ನಿಮಗೆ ಬರುತ್ತೆ. ಜೂನ್ ಮೊದಲನೇ ವಾರದಲ್ಲಿ ಬಂದರೆ ಇದು ಫುಲ್ ಪ್ರೊಸೆಸ್ ಆಗೋದಕ್ಕೆ 10ರಿಂದ 15 ದಿವಸ ತಗೊಳುತ್ತೆ. ಅದಾದ ಮೇಲೆ ಒಂದು 20 ದಿವಸ ಆದಮೇಲೆ ಮತ್ತು 21ನೇ ಕಂತಿನ ಹಣವನ್ನು ಸಹ ಜೂನ್ ತಿಂಗಳಲ್ಲೇ ಬಿಡುಗಡೆ ಮಾಡೋ ಚಾನ್ಸಸ್ ಇರುತ್ತೆ. ನೋಡೋಣ ಯಾವ ರೀತಿ ಇವರು ಹೇಳ್ದಂಗೆ ಜೂನ್ ಮೊದಲನೇ ವಾರದಲ್ಲಿ ಹಣ ಬಿಡುಗಡೆ ಆದರೆ ಜೂನ್ ತಿಂಗಳಲ್ಲಿ ನಿಮಗೆ 2 ತಿಂಗಳ ಒಂದು ಹಣ ಬಿಡುಗಡೆ ಆಗೋದಂತೂ ಖಂಡಿತವಾಗೂ ಆಗೇ ಆಗುತ್ತೆ. ನೋಡೋಣ ಆ ರೀತಿ ಏನಾದರೂ ಆಯಿತು ಅಂದರೆ ಮತ್ತು 20ನೇ ಕಂತಿನ ಹಣ ಬಿಡುಗಡೆ ಆದರೆ ಮತ್ತೆ ನಾನು ನಿಮಗೆ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಮಾಡಿ. ನಿಮಗೆ ಇವಾಗ 20ನೇ ಕಂತಿನ ಹಣದ ಬಗ್ಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಎಲ್ಲರಿಗೂ ಒಂದು ಖುಷಿಯಾಗಿದೆ ಅಂತ ಅನ್ಕೋತೀನಿ. ಇದೇ ರೀತಿಯ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.